ನಮ್ಮ ಹೆಸರು ಜೆ ಸೆಲ್ವರಾಜು. ನಮ್ಮ ಕಂಪನಿ ಹೆಸರು MME ಬೋರ್ವೆಲ್ಲು. ನಾವು ವಾಸ ಮಾಡೋದು ಕಮ್ಮನಹಳ್ಳಿ. ನಮ್ಮದು ಸರ್ವಿಸ್ ಬಂದು ಕಮ್ಮನಹಳ್ಳಿಯಿಂದ 20 ಕಿಲೋಮೀಟ್ರ್ ರೇಡಿಯಸ್ ಒಳಗಡೆ A to Z ಕನ್ಸಲ್ಟಿಂಗ್ ಮಾಡಿಕೊಡ್ತೀವಿ. ನೆನ್ನೆ ಇಲ್ಲಿಂದ 38 ಕಿಲೋಮೀಟ್ರು ದೇವನಹಳ್ಳಿಯಿಂದ ಒಂದು ಫೋನ್ ಬಂತು. ಅವರಿಗೆ ವಿಡಿಯೋ ಕಳಿಸೋಕೆ ಕೇಳಿದ್ರು, ಇಷ್ಟೇ ಕಳಿಸಿದ್ದಾರೆ. ಏನು ಕಾಣಿಸ್ತಾ ಇದ್ದಾರೆ ನೋಡಿ, ಏನು ಕಾಣಿಸ್ತಾ ಇಲ್ಲ. ಆಮೇಲೆ ಅವರು ವಿಡಿಯೋ ಮಾಡೋಕ್ಕೆ ಹೇಳಿದರು. ಅವರು ಒಂದು ವಿಡಿಯೋ ಮಾಡಿ ಕಳಿಸಿದ್ದಾರೆ. ಆ ವಿಡಿಯೋ ಪ್ರಕಾರ ನೋಡಿದರೆ ವಿಡಿಯೋ ಬರುತ್ತೆ ನೋಡಿ, ವಿಡಿಯೋ ಬರಲಿ. ವಿಡಿಯೋ ಕಳಿಸಿದ್ದಾರೆ. ಈ ಥರ ಬೋರ್ ಮಾತ್ರ ತೋರಿಸಿದ್ರೆ ಗೊತ್ತಾಗಲ್ಲ. ಇವರು ಏನು ಮಾಡಿದ್ದಾರೆ, ಬೋರ್ವೆಲ್ಲಿ ಹೈಟ್ನಲ್ಲಿ ಇದೆ. ಆಫ್ಟರ್ ಕನ್ಸ್ಟ್ರಕ್ಷನ್ ಮಾಡಿ ಮೇಲೆ ಅವರು ಒಂದು ಚಾಂಬರ್ ಮಾಡಬೇಕು. ಚಾಂಬರ್ ಮಾಡೋಕ್ಕೆ ಒಂದು ಅಡಿ ಕಟ್ ಮಾಡಿಬಿಟ್ಟು ಡೌನ್ ಮಾಡಬೇಕು. ಅದಕ್ಕೆ ಅವರು ಐಡಿಯಾ ಮಾಡಿದ್ದಾರೆ. ಬಿಲ್ಡಿಂಗ್ ಆಲ್ಮೋಸ್ಟ್ ಫಿನಿಶ್ ಆಗಿದೆ, ಫಿನಿಶಿಂಗ್ ಸ್ಟೇಜಿಗೆ ಬಂದಿದೆ. ಅದು ಮಾಡೋಣ ಅಂತ ಯಾರೋ ಒಬ್ಬರಿಗೂ ಕೊಟ್ಟಿದ್ದಾರೆ ಕೆಲಸ. ಅವರು ಏನು ಮಾಡಿದ್ದಾರೆ, ತೆಗಿಕೆ ಹೋಗಿದ್ದಾರೆ. ಇದು ಬರ್ತಾ ಇಲ್ಲ, ಏನೋ ಒಳಗಡೆ ಸಿಲ್ಟಿ ಕವರ್ ಆಗಿಬಿಟ್ಟಿದೆ. ಇದು ನೀವು ಏರ್ ಪ್ರೆಷರ್ ಗಾಡಿ ತೊಗೊಂಬಂದ್ಬಿಟ್ಟು ಕ್ಲಿಯರ್ ಮಾಡಿಬಿಟ್ಟು ಫುಲ್ಲು ಫಿಲ್ಟರ್ ಪೈಪ್ ಹಾಕಬೇಕು ಅಂತ ಹೇಳಿದರು. ಈಗ ಅಟ್ ಪ್ರೆಸೆಂಟ್ ಏನಾಗಿದೆ ಅಂತ ಕೇಳಿದರೆ, ಸರ್ ಕಟ್ಟಾಗಿಬಿಟ್ಟಿದೆ, ಪೈಪ್ ಅವರು ರಿಮೂವ್ ಮಾಡಿದ್ದಾರೆ, 200 ಫೀಟೇ ಕ್ಯಾಮ್ರಾ ಹೋಗ್ತಾ ಇದೆ, ಕೆಲ್ಲು ಅಡ್ಡ ಬಂದಿದೆ ಅಂತ ಹೇಳಿದ್ದಾರೆ. ನಾನೇನು ತಿಳ್ಕೊಂಡಿದ್ದೆ ಅಂದರೆ, ಇಲ್ಲಿಂದ ವೀಡಿಯೋ ನೋಡಿದರೆ ಫಿಲ್ಟರ್ ಪೈಪ್ ಹಾಕಿದಾರಮ್ಮ, ನಿಮ್ಗೆ ಕಳಿಸಿರೋ ವೀಡಿಯೋ ಕಳಿಸಿ ನನಗೆ ನೋಡಿಬಿಟ್ಟು ನಾನೇ ತಿಳ್ಕೊಳ್ತೀನಿ ಹೇಳಿದ್ರೆ ವೀಡಿಯೋ ಕ್ಲಿಯರೆನ್ಸ್ ಇಲ್ಲ. ಸರಿ, ಸೈಟ್ ಇನ್ಸ್ಪೆಕ್ಷನ್ ಮಾಡೋಣ ಅಂತ ಹೇಳಿದ್ದೀವಿ. ಸೈಟ್ ಇನ್ಸ್ಪೆಕ್ಷನ್ಗೆ 300 ರೂಪಾಯಿ ಚಾರ್ಜ್ ಆಗುತ್ತೆ. ನಮ್ಮ ಟ್ರಾವೆಲಿಂಗ್ಗೆ 1000, 2000 ಚಾರ್ಜ್ ಆಗುತ್ತೆ. ಆಮೇಲೆ ಕ್ಯಾಮರಾ ಬಿಡಬೇಕಂದ್ರೆ 300 ರೂಪಾಯಿ ಚಾರ್ಜ್ ಆಗುತ್ತೆ. ಸರ್ ಇಂದ ಒಂದು ಆಟೋನಲ್ಲಿ ಹೋಗ್ಬಿಟ್ಟು ಅವರು ವಿಡಿಯೋ ಕಳಿಸಿದ್ದಾರೆ. ಈಗ ನಾನು ವಿಡಿಯೋ ಮಾಡಿದ್ದೆ, ಬೆಳಗ್ಗೆ ಹೋಗ್ಬಿಟ್ಟು ಇದೇ ಆಟೋನಲ್ಲೇ ಬಂದಿದ್ದೀವಿ. ಇದು ರೋಡು, ಈ ಕಡೆ ಬಿಲ್ಡಿಂಗ್ ಪೊಸಿಷನು ರೋಡು, ಆ ಕಡೆ ಇಲ್ಲ. ರೋಡ್ನಲ್ಲಿ ಸೆಂಟರ್ನಲ್ಲಿ ಇದೇ ಪೈಪ್ ಅವರು ಕಟ್ ಮಾಡಿ ರಿಮೂವ್ ಮಾಡಿದ್ದಾರೆ. ಪೈಪು ಕಟ್ ಮಾಡಿ ರಿಮೂವ್ ಮಾಡಿರೋ ಪೈಪು. ಇದು ಬೇರೆಯವ್ರದ್ದು ಸೈಟು. ಅದು ಇದು ಎಂಟಿ ಸೈಟ್ ಮೇಲೆ ನೆಕ್ಸ್ಟ್ ಸೈಟು ಎಂಟ್ರೆನ್ಸ್ನಲ್ಲಿ ಅವ್ರು ಬೋರ್ ಹಾಕಿ ಇದು ಕಟ್ ಮಾಡಿದ್ದಾರೆ. ಇದು ಹೆಂಗೆ ಕಟ್ ಮಾಡಿದ್ದಾರೆ ಅಂತ ಹೇಳ್ತೀವಿ ಡೀಟೇಲ್ಸು. ಈ ಥರ ಹೈಟ್ ತೋರಿಸ್ಬೇಕು, ಏನು ಮಾಡ್ಬೋದು ಅಂತ. ಬಿಲ್ಡಿಂಗ್ ಲೆವೆಲು ತೋರಿಸ್ಬಿಟ್ಟಿದ್ದೀವಿ. ನೆಕ್ಸ್ಟು ಈ ಥರ ಹೋಗ್ಬೇಕು. ಗಾಡಿ ಹೋಗುತ್ತಿದ್ರೆ ಹಿಂಗೇ ಹೋಗುತ್ತೆ. ಕೆಳಗಡೆ ಬೋರ್ ಪಾಯಿಂಟ್ ಐತೆ, ಸರಿನಾ? ಇದು ಫಸ್ಟ್ಗಿರೋ ಜಾಗ. ಬಿಲ್ಡಿಂಗ್ ಇನ್ನೂ ಡೋರ್ ಹಾಕಿಲ್ಲ. ಇದು ಪಿಲ್ಲರ್ ಆದಮೇಲೆ ಅವರು ಪಾಯಿಂಟು ಕೊಟ್ಟಿದ್ದಾರೆ. ಇದರಲ್ಲಿ ಏನಾಗಿದೆ ಪಾಯಿಂಟು, ಫಸ್ಟು ಒಬ್ಬರಿಗೆ ನಮಗೆ ಕರೆದಿದ್ದಾರೆ, ರಿಮೂವ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಸೈಟು ಬರ್ತಾ ಇಲ್ಲ. ಬೋರ್ವೆಲ್ ಇರ್ಬೋದು 1000 ಫೀಟು. ಅವ್ರ ಮೋಟ್ರ್ ಎಲೆಕ್ಷನ್ ಮಾಡಿದ್ದು 850ಗೆ. ಸೈಟ್ ಆದಮೇಲೆ ಬ್ಲಾಸ್ಟಿಂಗ್ ಮಾಡಿದಾರಂತ ಹೇಳಿದ್ದಾರೆ. ಅವ್ರ ಕತೆ ಏನಾಗಿದೆ ಅಂತ ಹೇಳಿಲ್ಲ, ಇನ್ಕಂಪ್ಲೀಟ್ ಐತೆ. ನೆಕ್ಸ್ಟ್ ಒಬ್ಬರು ಬಂದುಬಿಟ್ಟು 1 ತಿಂಗಳು ಬಿಟ್ಟು ಬಂದಿದ್ದಾರೆ. ಅವ್ರು ಬಂದು ರಿಮೂವ್ ಮಾಡೋಕ್ಕೆ ತಗೊಂಡಿದ್ದಾರೆ. ಇದು ರೋಡು, ಮೋಟ್ರ್ ರಿಮೂವ್ ಮಾಡೋಕ್ಕೆ ಬರ್ತಾ ಇಲ್ಲ. ಅವರು ಯಾವುದೋ ಒಂದು ಜಾಗದಲ್ಲಿ ಬ್ಲಾಸ್ಟಿಂಗ್ ಮಾಡಿದ್ದಾರೆ. ಸರಿ, ನಾ ಗಾಡಿ ಬ್ಲಾಸ್ಟಿಂಗ್ ಮಾಡಿ ಎಷ್ಟು ಬ್ಲಾಸ್ಟಿಂಗ್ ಮಾಡಿದಾರೋ ಅದು ಪೈಪ್ ತಗೊಂಡಿದ್ದಾರೆ. ಕೇಬಲ್ ರಿಮೂವ್ ಮಾಡಿದಾರೆ ಇಲ್ಲ ಅಂತ ಗೊತ್ತಿಲ್ಲ. ಹಿಂಗೆ ಅವ್ರು ಹೋಗ್ಬೇಕು. ಪೈಪು ಬಂದುಬಿಟ್ಟಿದೆ. ನೆನ್ನೆ ಫಿಲ್ಟರ್ ಪೈಪ್ ಇದೆ ಅಂತ ಹೇಳಿದ್ರು. ಬ್ಯಾಲೆನ್ಸ್ ಪೈಪ್ ಕಟ್ ಆಗಿದ್ರೆ ಇಲ್ಲ ಹತ್ರ ಕಾಣಿಸ್ತಾ ಇದೆ. ಅವರು ಫಿಲ್ಟರ್ ಪೈಪ್ ಐತೆ ಅಂತ ಹೇಳಿದ್ರು. ಆಮೇಲೆ ಬೆಳಗ್ಗೆ ಹೋಗಿದ್ರೆ ಫಿಲ್ಟರ್ ಪೈಪ್ ಅಷ್ಟೇ ಇರುವುದು. ಫಿಲ್ಟರ್ ಪೈಪ್ ಹಾಕಿದರೆ ಈ ಕೆಲಸಕ್ಕೆ
ಏನು ಬಂದರೆ ವಿಷಯ ಗೊತ್ತಾಗತ್ತೆ. ಫೋನಲ್ಲಿ ಹೇಳೋದು ಒಂದು, ಇಲ್ಲಿ ಬಂದು ನೋಡಿದ್ರೆ ಪೈಪ್ ಇಲ್ಲ, ಏನು ಬೇಕಾದ್ರೂ ಮಾಡ್ಬೋದು. ಅಲ್ಲಿ ವಿಡಿಯೋನಲ್ಲಿ ಪ್ಲಾಸ್ಟಿಕ್ ಪೈಪ್ ಥರ ಕಾಣಿಸ್ತಾ ಇದೆ. ಒಂದು ಲೈಟಾಗಿ ಪೂಜೆ ಮಾಡೋದು MS ಪೈಪ್ ಅದು ಅಂತ. ನಾವು ಆಮೇಲೆ 10 ಇಂಚ್ ಪೈಪ್ ಹಾಕಿದ್ದಾರೆ. ಸ್ಕ್ಯಾನಿಂಗ್ ಮಾಡೋಕ್ಕೆ ಶುರು ಮಾಡಿದ್ವಿ. ನೆನ್ನೆ ಇದನ್ನೇ ತೋರಿಸಿದೆ, ಈಗಿನ ಇದನ್ನೇ ತೋರಿಸಿದ್ದಾರೆ. ಇರಿ ನೋಡಿ, ಇದೇ ಬಂದು ಪೈಪ್ ಕಟ್ಟಾಗಿರೋದು, ಬ್ಲಾಸ್ಟಿಂಗ್ ಮಾಡಿ ಈ ಥರ ಐತೆ ಪೈಪು. ಸೊ ಇದು ಕ್ಲಿಯರೆನ್ಸ್ ಇರಬೇಕು. ಇದೇ ಥರ ಒಂದು ಟೂಲ್ಸ್ ಹಾಕ್ಬಿಟ್ಟು ಬೆಳಗಡೆ ಬಿಡ್ಬೋದು. ಬನ್ನಿ ಕಟ್ಟಾಗಿ ಕೆಳಗಡೆ ಬಿದ್ದೋಗಿದೆ. ಬನ್ನಿ ಬಿದ್ದೋಗಿದ್ರೆ ನಾವು ರಿಮೂವ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಏನಾಗಿದೆ ಸ್ಕ್ಯಾನಿಂಗ್ ಮಾಡೋಣ, ಮಾಡಿದರೆ ವಿಷಯ ಗೊತ್ತಾಗತ್ತೆ. ಎಲ್ಲಿ ಕರ್ಪೂರ ಎಲ್ಲಿ ಮೇಡಮ್, ಕರ್ಪೂರ ಕಟ್ಟಿ ಮೇಡಮ್, ಅದು ಇದಿಲ್ಲ. ಅದಕ್ಕೆ ನಾನು ಫೋನ್ ಮಾಡಿಬಿಟ್ಟು ರೆಡಿಯಾಗಿ ಇಟ್ಬಿಟ್ಟಿಲ್ಲ, ಟೈಮ್ ಸೇವ್ ಆಗುತ್ತೆ. ಚಾಕ್ಲೇಟ್ ತೊಗೊಂಬಂದಿದ್ದೀರಾ? ಇಲ್ಲಾಂತ ಪರವಾಗಿಲ್ಲ, ಏನಿದೆ ಕೊಡಿ, ಕರ್ಪೂರ ಅಗರಬತ್ತಿ ಕೊಡಿ. ಸ್ಕ್ಯಾನಿಂಗ್ ಮಾಡಿದರೆ 125 ಕೇಸಿಂಗು, 126 ವಾಟ್ರಲ್ಲು, ಕೇಸಿಂಗ್ ಕೆಳಗಡೆ ವಾಟರ್ ಲೆವೆಲ್ ಐತೆ. ನೋಡಿ ಫಸ್ಟ್ ಪೂಜೆ ಮಾಡ್ತಾರೆ. ಓಂ ಗಣಪತಿಯೇ ಪೋಟ್ರಿ, ಓಂ ಗಣಪತಿಯೇ ಪೋಟ್ರಿ, ಬ್ರಹ್ಮದೇವ ಪೋಟ್ರಿ. ನನಗೆ ಕಾಲು ಸ್ವಲ್ಪ ಏಡಾಗಿದೆ, ಅದಕ್ಕೆ ಕಸ್ಟಮರ್ಗೆ ಪೂಜೆ ಮಾಡೋಕ್ಕೆ ಹೇಳಿದ್ದೀವಿ. ಚಪ್ಪಲ್ ರಿಮೂವ್ ಮಾಡಿದ್ರೆ ಕಟ್ಟಾಕ್ಕೊಂಡಿದ್ದೀವಿ, ಅದು ಬೇಜಾರು ತೊಂದರೆ ಆಗುತ್ತೆ ಅಂತ ನಾವು ರಿಮೂವ್ ಮಾಡಿಲ್ಲ. ಇದು ನಾನೇ ಸೆಲ್ವರಾಜು. ಸ್ಟೋರಿ ಹೇಳಿ ಮೇಡಮ್. ಬೋರ್ವೆಲ್ ಮಾಡಿಬಿಟ್ಟು 1 ವರ್ಷ ಆಯಿತು. 1000 ಫೀಟ್ ಡ್ರಿಲ್ ಮಾಡಿದ್ರ. ಕೇಸಿಂಗ್ ಎಷ್ಟು ಹಾಕಿದ್ರೆ ಜ್ಞಾಪಕ ಐತೆನಾ? ಚಾಕ್ಲೇಟ್ ಮಿಸ್ ಮಾಡಿಬಿಟ್ಟಿದ್ದಾರೆ. ಕೇಸಿಂಗ್ ಬಂದಿರುತ್ತೆ, ಎಲ್ಲರಿಗೂ ಕೊಡೋಕೆ ಹೇಳಿದ್ವಿ. ಆಮೇಲೆ ಇದೆ ಕೊಡ್ತಾರೆ. ಒಳಗಡೆ ಒಂದು ಪೈಪ್ ಬರುತ್ತೆ, ಅದು ಹಾಕಿಲ್ಲ. ಓಕೆ, ನಿನ್ನೆ ನೀವು ಏನು ಹೇಳಿದ್ರಿ ಅಂದರೆ 1000 ಫೀಟ್ ಡ್ರಿಲ್ ಮಾಡಿದ್ದೀವಿ, 850ಗೆ ಮೋಟ್ರ್ ಎರೆಕ್ಷನ್ ಮಾಡಿದ್ದೀವಿ, ಪೈಪ್ ಹಾಕಿಲ್ಲ. ಆಮೇಲೆ ನನ್ನೇನೆ ಬಂದು ನಾನು ಇದು 15 ನೀರೆಲ್ಲ ಬರ್ತಾ ಇದೆ, ಪೈಪ್ ಕಡಿಮೆ ಮಾಡಕ್ಕೆ, ಡೆಪ್ತ್ ಕಡಿಮೆ ಮಾಡಕ್ಕೆ, ಕಟ್ ಮಾಡಕ್ಕೆ ಬಂದಿದ್ರು. ಅವರು ಶಿಲ್ಟ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಫಿಲ್ಟರ್ ಪೈಪ್ ಎಲ್ಲ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಹಾಕ್ತೀವಿ ಅಂತ ಹೇಳಿದ್ರು, 1000 ಅಡಿಗೂ ಫಿಲ್ಟರ್ ಪೈಪ್ ಹಾಕ್ತೀವಿ ಅಂತ. ನನಗೆ ಅದಕ್ಕೆ ಅದು ಅವಶ್ಯಕತೆ ಇಲ್ಲ, ಏನು ಸುಮ್ಮನೆ ಹೇಳ್ತಿದ್ದಾರೆ ಅಂತ ನನಗೆ. ನೆನ್ನೆ ನೀವು ಫಿಲ್ಟರ್ ಪೈಪ್ ಇದೆ ಅಂತ ಹೇಳಿದ್ದಕ್ಕೆ ಫಿಲ್ಟರ್ ಪೈಪ್ ಹಾಕ್ಬಿಟ್ಟಿದ್ರೆ ಏನು ಮಾಡೋಂಗಿಲ್ಲ. ಫಿಲ್ಟರ್ ಪೈಪ್ ಐತೆ ಅನ್ನೋ ಲೆಕ್ಕನಲ್ಲಿ ನಾನು ಬಂದಿದ್ದೀವಿ. ಇಲ್ಲ, ಫಿಲ್ಟರ್ ಪೈಪ್ ಹಾಕಿಲ್ಲ, ಅದು ನಾನು ತಿಳ್ಕೊಂಡಿದ್ದೆ ಆ ಥರನೇ. ಈಗ ಫಿಲ್ಟರ್ ಪೈಪ್ ಹಾಕಿಲ್ಲ ಅಂದರೆ ತುಂಬ ಸಂತೋಷ. ಸರಿ, ಹೆಂಗೆ ಅವರು ತಗಿಗೆ ರಿಮೂವ್ ಮಾಡೋಕ್ಕೆ ಟ್ರೈ ಮಾಡಿದರು. ಆಮೇಲೆ ಬ್ಲಾಸ್ಟಿಂಗ್ ಮಾಡಿದ್ದಾರೆ. ಬ್ಲಾಸ್ಟಿಂಗ್ ಮಾಡಿದ್ರೆ ಪೈಪ್ ಕಟ್ಟೋದು. ಈಗ ಏನು ಬೇಕಿದ್ರೆ ಮಾಡ್ಬೋದು. ಯಾಕೆ ಹೋಗ್ತಾ ಇಲ್ಲ ಅಂದರೆ ಸ್ಕ್ಯಾನಿಂಗ್ ಮಾಡಿ ನೋಡೋಣ. ಈಗ ಸಾಲ್ಟ್ ಹಾಕಿದ್ರಾ? ಹಾಂ. ನಾವು ನಿನ್ನೆ ನೀವು ಹೇಳಿದ್ದು ಫಿಲ್ಟರ್ ಪೈಪ್ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಏನೇನು ಫಿಲ್ಟರ್ ಪೈಪ್ ಹಾಕಿದ್ರೆ ಏನು ಮಾಡೋಂಗಿಲ್ಲ ಕೇಳ್ಕೊಳ್ತಾ ಇದ್ದೆ. ಅದನ್ನು ಹೇಳ್ಬಿಟ್ಟಿದ್ದೆ ನಾನು ನಿಮಗೆ. ನೀವು ವಾಚ್ ಮಾಡಿದ್ರಾ? ಏನು ಮಾಡೋಂಗಿಲ್ಲ ಮೇಡಮ್, ಫಿಲ್ಟರ್ ಪೈಪ್ ಹಾಕ್ಬಿಟ್ಟಿದ್ರೆ ಅಂತ. ಅದು ನಿಮಗೆ ಅರ್ಥ ಆಗಿಲ್ಲ. ಅಲ್ಲ, ಅದೇ ನಾನು ಹೇಳಿದ್ರೆ ಅರ್ಥ ಆಗಿಲ್ಲ. ಅದಕ್ಕೆ ಡೈರೆಕ್ಟ್ ಬಂದರೆ ಮಾತ್ರನೇ ವಿಷಯ ಏನಂತ ಗೊತ್ತಾಗತ್ತೆ. ಪಾರ್ಟಿ ಹೇಳ್ತಾ ಇದ್ದಾರೆ ಕ್ಲೀನಿಂಗ್ ಬೆಳಗ್ಗೆ ಬೇರೆ ಬಂದು ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅದು ನನ್ನ ಹತ್ರ ಹೇಳಿಲ್ಲ, ಆಗಲ್ಲ. ಆಮೇಲೆ ಮನೆಗೆ ಹೋಗಿ ಇದಕ್ಕೆ ಬೆಸ್ಟ್ ಸೊಲ್ಯೂಷನು ರಾಡ್ ಕ್ಲೀನಿಂಗ್ ಮಾಡಬೇಕು. ಅದು ಮಾಡಬೇಕಂದ್ರೆ ಎಲ್ಲ ಡೆಮಾಲಿಷನ್ ಒಳಗಡೆ ಬಂದ್ಬಿಡಿ.
ನಮ್ಮ ಹತ್ರ ತಗೊಂಡ್ಬಿಟ್ಟು 4 ಇಂಚು ತೆಂಗಿನಕಾಯಿ ಎಲ್ಲ ತೊಗೊಂಡ್ಬಿಡಿ. ಬೆಡ್ ಟೈಪು ಗ್ಯಾಸ್ ಬೋರ್ವೆಲ್ ಐತೆ, ಅದರಲ್ಲಿ ನಾವು ಕ್ಲಿಯರ್ ಮಾಡ್ಬೋದು. ಒನ್ 30 ಫೀಟ್ ಕೇಸಿಂಗಾ? ಹಾಂ, ಕೇಸಿಂಗು, ವಾಟರ್ ಬನ್ನಿ ಮೇಡಮ್, ಈ ಥರ ವೀಡಿಯೋ ನೋಡಿದ್ರೆ ನೀವು ಕ್ಯಾಪು, ಇದು ಕ್ಲಿಯರ್ ಕಾಣಿಸ್ತಾ ಇದೆನಾ? ನಿಮ್ಮ ವೀಡಿಯೋನಲ್ಲಿ ಏನಿಲ್ಲ. ಬೋರ್ವೆಲ್ಲಿಂದ ವೆಲ್ಲು ಥರ ಆಗಿದೆ ಕೆಳಗಡೆ. 125 ಕೇಸಿಂಗ್ ನೋಡಿ, 125 ಕೇಸಿಂಗ್ ಹಾಕಿದ್ದಾರೆ. ನೋಟ್ ಮಾಡಿ ನೀರು ಕೆಳಗಡೆ ಹೋಗ್ತಾ ಇದೆ. 125 ವಾಟರ್ ಲೆವೆಲ್. ನೆಕ್ಸ್ಟ್ ಪೇಜ್ 125 ಅಂತ ಸೋರ್ಸು ಐತೆ. ಇದು ಸ್ಟೋರೇಜ್ ಆಗಿದೆ. ಸೋರ್ಸು 125 ಕೇಸಿಂಗ್. ಎಷ್ಟು ಫೀಟ್ ಗ್ಯಾಪ್ ಅಂತ ಹೇಳಿ? ಎಷ್ಟು ಫೀಟ್ನಲ್ಲಿ ಗ್ಯಾಪು? 175 ಒಂದು ಗ್ಯಾಪ್ ವಾಟರ್ ಗ್ಯಾಪ್. ಹಾಂ, ಒಂದು ನಿಮಿಷ ಬರೋಮ್ಮ, ಒಂದು ನಿಮಿಷ. ಹಾಂ, ದೊಡ್ಡ ಗ್ಯಾಪ್ ಬಂದಿದೆ ನೋಡಿ ಮೇಡಮ್. ಮೇಲೆ ಇಡಮ್ಮ. ಬಾವಿ ಥರ ಆಗ್ಬಿಟ್ಟಿದೆ. ಬಾವಿ ಥರ ಆಗ್ಬಿಟ್ಟಿದೆ. ಅರ್ಥ ಆಗುತ್ತಾ? ಇನ್ನು ಮೇಲೆ ಮೇಲೆ ಕ್ಯಾಮರಾ ಮಿಸ್ ಆಗಿದೆ. ನೋಡಿ ನೋಡಿ, ಇದು ಬಂದು 6.5 ಇಂಚು. ಇನ್ನು ಮೇಲೆ ತೆಗಿಮ್ಮ. ಕೊಂಚೂರು ಮೇಲೆ ಇಡುங்க. ಇದು ಬಂದು 6.5 ಇಂಚು. ಸರಿನಾ? ಅಷ್ಟು ಬೋರ್ವೆಲ್ಲು ಆಮೇಲೆ ವೆಲ್ಲು ಕೆಳಗಡೆ ಬಿಟ್ರೆ ಅಲ್ಲಿಂದ ಏನಾಗ್ತಾ ಇದೆ? ಅವ್ರು ವೆಲ್ ಥರ ಆಗ್ಬಿಟ್ಟಿದೆ, ದೊಡ್ಡದಾಗಿ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ 2-3 ಫೀಟ್ ಐತೆ. ಬಿದ್ದೋಗಿದೆ. 2-3 ಫೀಟ್ ಐತೆ. ಇದು ಬೋಲ್ಡಸ್ಸು. ಇಲ್ಲಿಂದ ಕೆಲ್ಲು ಬಿದ್ದೋಗಿದೆ ಅಷ್ಟೇ. ಹಾಂ, ಇದು ಲ್ಯಾಪ್ಟಾಪ್ನಲ್ಲಿ ನೋಡೋದು. ಲ್ಯಾಪ್ಟಾಪ್ನಲ್ಲಿ ರೆಕಾರ್ಡ್ ಆಗಿದ್ದು ನೆಕ್ಸ್ಟ್ ವಿಡಿಯೋ ಬರುತ್ತೆ. ನೆನ್ನೆ ನಾನು ಏನು ತಿಳ್ಕೊಂಡಿದ್ರೆ, ಫಿಲ್ಟರ್ ಪೈಪ್ ಹಾಕಿದ್ರೆ, ಫಿಲ್ಟರ್ ಪೈಪ್ ಬ್ಲಾಸ್ಟಿಂಗ್ ಮಾಡಿದ್ರೆ ಅದು ಒಡೆದೋಗಿರುತ್ತೆ, ಪೀಸ್ ಮೇಲ್ಗಡೆ ಬಿದ್ದಿರುತ್ತೆ, ಸಿಮೆಂಟ್ ಹೋಗಲ್ಲ ಅಂತ ಹೇಳಿದ್ದೀವಿ. ಅರ್ಥ ಆಯ್ತಾ? ಈಗ ನೋಡಿದರೆ ಅಲ್ಲಿ ತುಂಬ ದೊಡ್ಡ ಹೋಲ್ ಬಂದಿದೆ. ಅಮೌಂಟ್ ಅದ ಮೇಲೆ ಇದು ಬಿದ್ದಿದೆ, ಸ್ಟೋನ್ ಬಿದ್ದಿದೆ. ಅದು ಕಾಣ್ತಾ ಇದೆ. ನನಗೆ ಏನಿಲ್ಲ, ಅದು ಇದು ಸಾಲ್ಟ್ ಎಲ್ಲ ಹಾಕಿದಾಗ ಗೊತ್ತಾಗ್ತಾ ಇದೆ. ಆಗಿಲ್ಲ. ನಿನ್ನೆ ವಿಡಿಯೋಲಿ ಏನು ಕಾಣ್ತಾ ಇದೆ ನಿಮಗೆ? ನಿಮ್ಮ ಹಳೆ ವಿಡಿಯೋನಲ್ಲಿ 9 ಗಂಟೆ ಬಿಟ್ಟು 10 ಗಂಟೆ ರೀಚ್ ಆಗಿದ್ದೀವಿ. ಸೈಟ್ ಇದೆ ಈಗ ನಾನು ತಿಳ್ಕೊಂಡಿದ್ದೀವಿ ಫಿಲ್ಟರ್ ಪೈಪ್ ಹಾಕ್ಬಿಟ್ಟಿದ್ದಾರೆ ಅಂತ. ಫಿಲ್ಟರ್ ಪೈಪ್ ಇಲ್ಲ. ಫಸ್ಟ್ ಕ್ಯಾಮರಾ ಸ್ಕ್ಯಾನಿಂಗ್ ಮಾಡಿದ್ದೀವಿ. ಏರ್ ಕಂಪ್ರೆಸರಾ? ಹೇಳಿಲ್ಲ ಮೇಡಮ್, ಹೇಳಿ. ಏರ್ ಕಂಪ್ರೆಸರ್ ತೊಗೊಂಡ್ಬಂದ್ಬಿಟ್ಟು ಅದು ಬಂದ್ಬಿಟ್ಟು ಅದೇ ಮಧ್ಯದಲ್ಲಿ ಏನೋ ಬ್ಲಾಸ್ಟ್ ಮಾಡಿ ಆ ಪೈಪ್ನ ರಿಮೂವ್ ಮಾಡಬೇಕಿರೋದು. ಇಲ್ಲ, ಏರ್ ಕಂಪ್ರೆಸರ್ ಅಂದರೆ ಬೋರ್ ಲಾರಿ ಬಂದ್ಬಿಟ್ಟು ಚಿಕ್ಕದೊಂದು ಬರುತ್ತೆ ನೋಡಿ. ಏರ್ ಪ್ರೆಷರ್ ಕೊಟ್ಟಿದ್ದೀರಾ? ನೀರು ಮೇಲ್ಗಡೆ ಬಂತು. ಬಂತು. ಆಗ ಫಸ್ಟ್ ಒಬ್ರು ಏನ್ ಮಾಡಿದ್ದಾರೆ, ಮೋಟ್ರು ಪೈಪು ಬರ್ತಿಲ್ಲ ಅಂತ ಅಲ್ಲಿ ಮೇಡಮ್ ಅವರೇ ಇದ್ದಾರೆ. ಮೇಡಮ್ ಅವರು ಎಲ್ಲ ಹೇಳಿದ್ರು. 850 ಆದ್ರೆ ಫಸ್ಟ್ ಯಾರು ಫೋನ್ ಮಾಡಿದಾರೋ ಅವ್ರು ಇರಬೇಕು ಸೈಟ್ ಹತ್ರ. ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಯಾವಾಗ? ಬೇರೆ ಯಾರು ಕನ್ಸರ್ನ್ ಪರ್ಸನ್ ಅವರು ಇರಬೇಕು. 1 ಮಂತ್ ಬ್ಯಾಕ್ ಎಕ್ಸ್ಪ್ಲನೇಷನ್ ಒಂದು ಸಲ ಕೊಡು. ಯಾವತ್ತಿಂದ ಶುರು ಆಗಿದೆ ಪ್ರಾಬ್ಲಮ್? ಡೌಟ್ 1000 ಡೌಟ್ ಆಗಿದೆ. ಹೇಳ್ತಾರೆ, ಏನು ತೊಂದರೆ ಇಲ್ಲ. ಅವ್ರು ಬಂದು ಮಾಡೋಗಿರೋದು ಇದು. ಫಸ್ಟ್ ಮಾಡಿದ್ದಾರೆ 850 ಅಲ್ಲಿ ಇಲ್ಲ ವಿಡಿಯೋ ಬಂದ್ಬಿಡುತ್ತೆ. ನಿಧಾನವಾಗಿ ಕೇಳಿದ್ರೆ ಏನು ಸೊಲ್ಯೂಷನ್ ಗೊತ್ತಾಗ್ಬಿಡುತ್ತೆ. ಬಂದಿಲ್ಲ ಪೈಪ್ ಕೇಬಲ್ ಏನು ಬಂದಿಲ್ಲ. ಆಮೇಲೆ ಇನ್ನೊಬ್ರು ಬೇರೆಯವ್ರು ಬಂದ್ರು. ಅವ್ರು ಬಂದ್ಬಿಟ್ಟು ಅವ್ರು 850 ಬ್ಲಾಸ್ಟ್ ಮಾಡಿಲ್ಲ, ಅವರು ಮೇಲೇನೆ ಮಾಡಿಬಿಟ್ಟಿದ್ದಾರೆ. 550 ಮಾಡಿದ್ದಾರೆ ಅಂತ ಹೇಳಿದ್ರು. ಬ್ಲಾಸ್ಟ್ 550 ಮಾಡಿದ್ದಾರೆ, 850 ಮಾಡಿಲ್ಲ ಅಂತ ಹೇಳಿದ್ರು. ಬ್ಲಾಸ್ಟಿಂಗ್ ಹೆಂಗ್ ಮಾಡಿದ್ರು? ಪೈಪ್ ಒಳಗಡೆ ಬಿಟ್ಟು ಮಾಡಿದ್ರೆ ಆಚೆ ಕಡೆ ಮಾಡಿದ್ರ? ಅದು ಫಸ್ಟ್ ಮಾಡಿದವ್ರು ಏನೋ ಆಚೆ ಬಿಟ್ಟು ಮಾಡಿದಾರಂತೆ. ಅವ್ರು ಆಚೆ ಬಿಟ್ಟು ಮಾಡಿದಕ್ಕೆ ಅದು ಆಗಲಿಲ್ಲ ಕ್ಲೀನಾಗಿ ಅಂತ ಇವರು ಸೆಕೆಂಡ್ ಬಂದವ್ರು ಹೇಳಿದ್ದು. ಇವರು ಒಳಗಡೆ ಬಿಟ್ಟು ಮಾಡಿದಾರಂತೆ. ಇವರು ಒಳಗಡೆ ಬಿಟ್ಟು ಮಾಡಿ ಇವರು 550 ಮಾಡಿಲ್ಲ, ಇವ್ರು ಇನ್ನ ಮೇಲೇನೆ ಮಾಡಿದ್ದಾರೆ ಅಂತ ಬೇರೆಯವ್ರು ಇನ್ನ ಈಗ ಫಸ್ಟ್ ಮಾಡಿಯವರು 850 ಹೋಗಿದೆ ಅಂದರೆ ಆ ಪೈಪ್ ಒಳಗಡೆ ಒಂದು ವೈರ್ ಬಿಡ್ತಾರೆ, ಅದು ಹೋಯ್ತು 850 ಮಾತ್ರ? ಗೊತ್ತಿಲ್ಲ ಇಲ್ಲ ಹೋಗ್ಲಿಲ್ವಂತೆ. ಸೆಕೆಂಡ್ ಬಂದ್ರು ಎಷ್ಟು ದೂರ ಹೋಗಿದೆ ಅಂತ? 550 ಹೋಗಿದೆ ಅಂತ ಹೇಳಿದ್ರು. ಜನರಲ್ ಆಗಿ ಪಬ್ಲಿಕ್ ಅವ್ರು ನೋಡಿದ್ರೆ ಏನು ವಿಷಯ ಗೊತ್ತಾಗಲ್ಲ, ಅರ್ಥ ಆಗಲ್ಲ.
ಈಗ ಕೆಲ್ಲು ಅಡ್ಡ ಇಷ್ಟ ಆಗುತ್ತೆ ನಾನು ಮಾತಾಡೋಗೂ ಆಗಲ್ಲ. ನಿನ್ನೆ ನೀವು ಹೇಳಿದ್ರೆ ನಾನು ಹೇಳ್ಬೋದು. ಹೇಳಿದಿರಾ ನನಗೆ ಅರ್ಥ ಆಗಿ ಅವ್ರಿಗೆ ಗೊತ್ತಾಗತ್ತೆ ಇಂತ ಕೆಲ್ಲು ಅಡ್ಡ ಬಂದಿದೆ ಅಂತ. ಕೆಲ್ಲು ಅಡ್ಡ ಬಂದಿದ್ದಾರೆ ಮೇಲಿಂದ ಬಿದ್ದಿದ್ದೇನಾ ಸೈಡಲ್ಲಿ ಬಂದಿದೆ ನಮ್ಗೆ ಗೊತ್ತಿಲ್ಲ. ಅವ್ರು ನೋಡಿದ್ರೆ ಮಾಡಿದ್ದಾರೆ 6 ಇಂಚ್ ಡಯ ಬಂದ್ಬಿಟ್ಟು 2 ಅಡಿ ಬಂದ್ಮೇಲೆ ಬಾವಿ ಥರ ಆಗುತ್ತಿದೆ ಅಂತ ಬಾವಿಯಿಂದ ಒಂದು ವಿಡಿಯೋ ಬಿದ್ದಾಗಿದೆ. ವಿಡಿಯೋ ಇಲ್ಲ ವಿಡಿಯೋ ಕಳಿಸಿದ್ದಾರೆ. ಅವರು ಒಂದು ಮಾತು ಹೇಳಿದ್ದಾರೆ. ಅಲ್ಲಿ ಹೋಗ್ಮೇಲೆ ಎಲ್ಲ ಚೇಂಜಸ್ ಆಗುತ್ತೆ. ಆ್ಯಕ್ಚುಲಿ ಏನಾಗಿದೆ ಯಾವಾಗಲೂ ಎಲ್ಲ ಬೋರ್ ಬಗ್ಗೆ ಗೊತ್ತಿರಬೇಕು. 193 ಯಾವ ಬೋರ್ ಮಾಡಿದ್ದಾರೆ, ಎಷ್ಟು ಆಳ ಮಾಡಿದ್ದಾರೆ, ಇದು ಎಷ್ಟನೇ ಮೋಟ್ರು, ಎಷ್ಟು ಫೀಟಿಗೆ ನೀರು ಬಂದಿದೆ, ಫಿಲ್ಟರ್ ಪೈಪ್ ಹಾಕಿದ್ದಾರೆ ಇಲ್ಲನಾ, ಇದೆಲ್ಲ ಒಂದು ರಿಪೋರ್ಟ್ ಫೈಲ್ ಥರ ಮೈಂಟೈನ್ ಮಾಡಬೇಕು. ಈಗ ಮಾತಾಡ್ಬೋದು, ಏನು ಡಿಸ್ಟರ್ಬೆನ್ಸ್ ಇರೋಲ್ಲ, ಯಾಕಂದರೆ ಇದು ವಿಡಿಯೋ. ಈಗ ಶಾರ್ಟಾಗಿ ಹೇಳ್ತೀವಿ, ಫುಲ್ಲು ಹೇಳ್ಬಿಡ್ತೀವಿ. ಫಸ್ಟು ಏನೋ ಪ್ರಾಬ್ಲಮ್ ಇದ್ದರೂ ಸರಿ, ನಮಗೆ ಸೈಟ್ ಇನ್ಸ್ಪೆಕ್ಷನ್ 2000 ಅಂದರೆ 3000 ಚಾರ್ಜ್ ಆಗುತ್ತೆ. ಅವರು ಪೇ ಮಾಡಬೇಕು. ಅಪ್ ಆ್ಯಂಡ್ ಡೌನ್ ಆಟೋ ಅವರು ರೆಡಿ ಮಾಡಬೇಕು. ಅವ್ರು ಬಿಟ್ಟಿದ್ದು ಅಲ್ಲಿ ಬಂದು ನೋಡಿಬಿಟ್ಟು ಸೈಟ್ ನೋಡಿಬಿಟ್ಟು ಏನು ಬೇಕಂದ್ರೆ ನಾವು ಹೇಳ್ಬೋದು. ಇದು ಸೈಟು ನೆನ್ನೆ ಹೇಳಿದ್ದಾರೆ, 1000 ಫೀಟು ಡ್ರಿಲ್ ಮಾಡಿದ್ದಾರೆ, A50ಗೆ ಪೈಪ್ ಎರೆಕ್ಷನ್ ಮಾಡಿದ್ದಾರೆ, ನೀರು ಚೆನ್ನಾಗಿ ಬರ್ತಾ ಇದೆ, ಏನು ತೊಂದರೆ ಇಲ್ಲ. ಇದು ಎಂಟ್ರೆನ್ಸ್ನಲ್ಲಿ ಬಂದುಬಿಟ್ಟಿದೆ. ಇದು ಕಡಿಮೆ ಮಾಡೋಕ್ಕೆ ಸ್ಟೆಪ್ಸ್ ಹತ್ರ ಬಂದುಬಿಟ್ಟಿದೆ. ಅವರು ಬಾಕ್ಸ್ ಥರ ಮಾಡೋಕ್ಕೆ ಡೆಪ್ತ್ ಕಡಿಮೆ ಮಾಡಿದ್ದಾರೆ. ಕೇಸಿಂಗ್ ಹೋಗ್ತಾ ಇದೆ ನೋಡಿ, ಕೇಸಿಂಗ್ ಎಲ್ಲ ಚೆನ್ನಾಗಿದೆ, ಕಡಿಮೆ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಅದಕ್ಕೆ ಏನು ಮಾಡಬೇಕು, ಪೂರ್ತಿ ಪೈಪ್ ಆಚೆಗಳು ತೆಗಿಬೇಕು. ಅದು ತೆಗಿಕ್ಕೆ ಟ್ರೈ ಮಾಡಿದ್ದಾರೆ. ಫಸ್ಟ್ ಟೈಮ್ ರಿಮೂವ್ ಮಾಡ್ತಾ ಇದ್ದಾರೆ ಇವರು. ರಿಮೂವ್ ಮಾಡಿದ್ರೆ ಪೈಪ್ ಎಕ್ಸ್ಪಂಡ್ ಆಗುತ್ತೆ. ಎಕ್ಸ್ಪಂಡ್ ಆಗಿದ್ರೆ ಅವ್ರು ಬಂದು ಬ್ಲಾಸ್ಟಿಂಗ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಬ್ಲಾಸ್ಟಿಂಗ್ ಮಾಡಿದರೆ ಪಕ್ಕ ಬಂದುಬಿಡಬೇಕು, ಮಾಡಿದ್ದಾರೆ ಅಂತ ಹೇಳ್ತಾರೆ. ಫಸ್ಟ್ ಟೈಮ್ ಬ್ಲಾಸ್ಟಿಂಗ್ ಮಾಡಿದ್ರಕ್ಕೆ ಬಂದಿಲ್ಲ ಅಂತ. ಸೆಕೆಂಡ್ ಟೈಮ್ ಒಬ್ಬರು ಬಂದಿದ್ದಾರೆ 1 ತಿಂಗಳು ಬಿಟ್ಟು, ಅವ್ರು ಬೇರೆ ಕಸ್ಟಮರು. ಅವರು ಬಂದು ಬ್ಲಾಸ್ಟಿಂಗ್ ಮಾಡಿದ್ದಾರೆ. ಎಷ್ಟು ಮಾಡಿದಾರೋ ಅಷ್ಟು ಪೈಪ್ ರಿಮೂವ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ವೈರ್ ರಿಮೂವ್ ಮಾಡಿದ ಇಲ್ಲ ಅಂತ ನನ್ನ ಹತ್ರ ಹೇಳಿಲ್ಲ, ನಾನು ಕೇಳಿಲ್ಲ. ಈಗ ಕೇಳಬೇಕಾಯ್ತು, ಸರಿನಾ? ವಾಟ್ರ್ ಲೆವೆಲ್ ಬಂದಿದೆ ಎಷ್ಟು, 125 ಫೀಟ್ ಕೇಸಿಂಗು, 126 ವಾಟ್ರ್ ಲೆವೆಲ್ ಐತೆ. ವಾಟ್ರ್ ಹಿಂಗೆ ಕ್ಲಿಯರ್ ಐತೆ. ಮುಂಚೆ ವಿಡಿಯೋನಲ್ಲಿ ಏನು ಕಾಣಿಸ್ತಾ ಇಲ್ಲ, ಈಗ ಹೆಂಗೆ ಕಾಣಿಸ್ತಾ ಇದೆ, ನೆನ್ನೆ ಸಾಲ್ಟು ಹಾಕಿದ್ದಾರೆ, ಅದಕ್ಕೋಸ್ಕರ ಕಾಣಿಸ್ತಾ ಇದೆ. ಎಲ್ಲ ಪ್ರೀ ಪ್ಲ್ಯಾನ್ ಮಾಡಬೇಕು. ಸರಿ ಅಂತ ಎಷ್ಟಿಗೆ ಹೋಗುತ್ತೆ, 194 ಮಾಗತ್ತು ಹೋಗುತ್ತೆ. 195ನಲ್ಲಿ ಒಂದು 2 ಅಡಿ ಅಗಲ ಆಗಿಬಿಟ್ಟಿದೆ, ಆಳನೂ 2 ಅಡಿ ಐತೆ, ಬೋರ್ನು ಕ್ಲೋಸ್ ಆಗಿಬಿಟ್ಟಿದೆ. ಅಲ್ಲಿ ಬ್ಲಾಸ್ಟಿಂಗ್ ಮಾಡಿದಾರಲ್ಲ, ಇಲ್ಲಿ ಲೂಸ್ ಗ್ಯಾಪ್ ಆಗಿದೆ, ವೈಬ್ರೇಷನಲ್ಲಿ ಕ್ಲೋಸ್ ಆಗಿಬಿಟ್ಟಿದೆ, ಪ್ಲ್ಯಾನ್ ಆಗಿ ಮಾಡಿಲ್ಲ. ಅವರು ಇದೇ ಥರ ಒಂದು ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಬಿಟ್ಟು ಮಾಡಬೇಕಾಯಿತು. ಯಾವ ರೀತಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಇಷ್ಟು ಆದಮೇಲೆ ನನಗೆ ಕರೆದಿದ್ದಾರೆ. ನಾನು ಏನು ಮಾಡಬೇಕು, ಯಾವಾಗಲೂ ನಾನು ಬಂದು ಫಸ್ಟು ಸ್ಟಾರ್ಟಿಂಗ್ ಸ್ಕ್ಯಾನ್ ಮಾಡಬೇಕು. ಅದನ್ನೇ ಸ್ಕ್ಯಾನ್ ಮಾಡ್ತಾಯಿದ್ದೀವಿ. ಸ್ಕ್ಯಾನ್ ಮಾಡಿಬಿಟ್ಟು ರಿಸಲ್ಟ್ ಹೇಳ್ತಾಯಿದ್ದೀವಿ, ಸೊಲ್ಯೂಷನ್ ಹೇಳ್ಬಿಡ್ತಾಯಿದ್ದೀವಿ. ಇದಕ್ಕೆ ಬೆಸ್ಟ್ ಸೊಲ್ಯೂಷನು ರಾಡ್ ಕ್ಲೀನಿಂಗ್ ಮಾಡಬೇಕು. ರಾಡ್ ಕ್ಲೀನಿಂಗ್ ಮಾಡಿದರೆ ಬೋರ್ವೆಲ್ ವ್ಯವಹಾರದಲ್ಲಿ ಯಾವುದಕ್ಕೂ ಗ್ಯಾರಂಟಿ ಇಲ್ಲ. ಈಗ ರೋಬೋ ಗಾಡಿಯಲ್ಲಿ ಬಂದು ರಾಡ್ ಕ್ಲೀನಿಂಗ್ ಮಾಡಿದರೆ ಬಿಲ್ಡಿಂಗ್ ಫುಲ್ಲು ಡೆಮಾಲಿಷ್ ಮಾಡಬೇಕು, ಅದು ಮಾಡೋಂಗಿಲ್ಲ. ಅದರಲ್ಲಿ 1600 ಫೀಟ್ ರಾಡ್ ಕ್ಲೀನಿಂಗ್ ಮಾಡ್ಬೋದು. ಬಟ್ ನನ್ನ ಹತ್ರ ಇರೋ ಗ್ಯಾಸ್ ಬೋರ್ವೆಲ್ನಲ್ಲಿ 700 ಫೀಟೇ ಮ್ಯಾಕ್ಸಿಮಮ್ ಆಗುತ್ತೆ. ಇದು ಪ್ರಾಬ್ಲಮ್ ಇರೋದು ಎಲ್ಲಿದೆ ಅಂದರೆ 200ನಲ್ಲಿ. ಸೊ 200ನಲ್ಲಿ ನಾವು ರಾಡು ಡ್ರಿಲ್ ಮಾಡಿದರೆ, ರಾಡ್ ಕ್ಲೀನಿಂಗ್ಗೆ ಟ್ರೈ ಮಾಡಿದರೆ ಅದು ಕ್ಲಿಯರ್ ಆಗಬೇಕು. ಎಷ್ಟು ಕ್ಲಿಯರ್ ಆಗುತ್ತೆ ಅಂತ ಗಾಡಿ ಬಂದು ಅದು ಡ್ರಿಲ್ ಮಾಡಿ ಮೇಲೇ ಹೇಳೋಕ್ಕಾಗತ್ತೆ. ಪಾರ್ಟಿಗೆ ಒಂದು ಸ್ಯಾಂಪಲ್ ವಿಡಿಯೋ ಕಳಿಸಿದ್ದೀವಿ, ಅದನ್ನು ನೋಡಿಬಿಟ್ಟು ಪಾರ್ಟಿ ಡಿಸೈಡ್ ಮಾಡಬೇಕು. ಏನು ಚಾರ್ಜಸ್ ಅದೆಲ್ಲ ಹೇಳೋಂಗಿಲ್ಲ, ಸರಿನಾ?
ಅವ್ರ ಹತ್ರ ವಿಚಾರಣೆ ಮಾಡಬೇಕು. ಆ ಗಾಡಿಯವ್ರಿಗೆ ಈ ವಿಡಿಯೋ ಕಳಿಸ್ಬೇಕು, ಅವರು ಅದು ನೋಡಬೇಕು. ಈಗ ನಾವು ರಾಡ್ ಕ್ಲೀನಿಂಗ್ ಬಂದು ಹೈಟು 9 ಅಡಿ ಬೇಕು, ಟ್ರೈಪಾಯ್ಡ್ ಅದು 5 ಅಡಿ ರಾಡು ಜಾಯಿನ್ ಮಾಡ್ಕೊಂಡ್ಬಿಟ್ಟು ಹೋಗ್ತಾರೆ. ಹೋಗ್ಬಿಟ್ಟು ಪ್ರೆಶ್ ಮಾಡಿದರೆ ಈ ಜಾಗನಲ್ಲಿ ಕ್ಲಿಯರ್ ಆಗಬೇಕು. ಕೆಲ್ಲು ಕೆಳಗಡೆ ಹೋಗುತ್ತೆ, ಬಿದ್ದೋಗುತ್ತೆ. ಓಲು ಕ್ಲಿಯರ್ ಆಗ್ಬೋದು. ಎಷ್ಟು ಫೀಟ್ ಆಗುತ್ತೆ ಅಂತ ಹೇಳಂಗಿಲ್ಲ. 300 ಫೀಟ್ನೂ ಆಗ್ಬೋದು, 700 ಫೀಟ್ನೂ ಆಗ್ಬೋದು. ನಮ್ಮ ಲೆಕ್ಕ ಆಲ್ಮೋಸ್ಟು 500 ಫೀಟ್ ಕ್ಲಿಯರ್ ಆಗ್ಬೋದು ಅಂತ ಒಂದು ಎಸ್ಟಿಮೇಷನು ಗಸ್ ಮಾಡ್ತಾಯಿದ್ವಿ. ಅದು ಯಾವ ರೀತಿ ಅಂದರೆ 1000 ಫೀಟ್ ಬೋರ್ವೆಲ್ಲು 850 ಕ್ಯಾಮ್ರಾ ಇದು ಮೋಟ್ರ್ ಎರೆಕ್ಷನ್ ಮಾಡಿದ್ದು 350 ತೆಗಿಬಿಟ್ಟಿದ್ದಾರೆ. ಸೊ 350 ಪ್ಲಸ್ 150 ಗ್ಯಾಪು ಸಿಕ್ಕುತ್ತೆ. ಮೋಟ್ರ್ ಕೆಳಗಡೆ ಹೋಗ್ಬಿಟ್ಟು ಬಿದ್ದಿರುತ್ತೆ. ಸರಿನಾ? ಈಗ ಫಸ್ಟು ಒಂದು ಸಲ ಅವರು ಬ್ಲಾಸ್ಟಿಂಗ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹಂಗಿದ್ರೆ ಅರ್ಧ ಬರ್ಧ ಕಟ್ಟಾಗಿರುತ್ತೆ, ಮೇಲೆಗಡೆ ಬರೋದು ಕಷ್ಟ. ಸರಿನಾ? ಒಂದು ಚಾನ್ಸು ಬೈ ಚಾನ್ಸು ಪಾರ್ಟಿ ಲಕ್ಕು ಚೆನ್ನಾಗಿದ್ರೆ, ಹೋಲ್ ಕ್ಲಿಯರ್ ಆಗಿದ್ರೆ, ಇನ್ನೊಬ್ಬರು ಬೇರೆಯವ್ರು ಬರ್ತಾರೆ ಜೀಪ್ ಅವ್ರು ಬಂದು ಟೂಲ್ಸ್ ಹಾಕ್ಬಿಟ್ಟು ತೆಗಿಯೋಕ್ಕೆ ಟ್ರೈ ಮಾಡ್ತಾರೆ. ಎಲ್ಲ ಟ್ರೈನೇ ಗ್ಯಾರಂಟಿ ಯಾವುದಕ್ಕೂ ಇಲ್ಲ, ಬರುತ್ತಾ ಇಲ್ಲ ಅಂತ ಹೇಳೋಂಗಿಲ್ಲ. ಟೂಲ್ಸ್ ಲಾಕ್ ಮಾಡ್ತಾರೆ, ಅದು ಲಾಕ್ ಹಾಕಬೇಕು, ತೆಗಿಬೇಕು. ಪಾರ್ಟಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಯಾಕಂದ್ರೆ 2 ಜನ ಬಂದು ಆಗಲ್ಲ ಅಂತ ಹೋಗ್ಬಿಟ್ಟಿದ್ದಾರೆ. ನಮಗೆ 3 ಚಾನ್ಸ್ ಕೊಟ್ಟಿದ್ದಾರೆ. ಎಲ್ಲ ಕೆಲಸ ಆದಮೇಲೆ ಫಿಲಿಮ್ನಲ್ಲಿ ಎಂಡು ಅಂತ ಬಂದ ಮೇಲೆ ನಮ್ಮ ಹತ್ರ ತಿರುಗೋ ಶುರು ಮಾಡ್ತಾರೆ. ನಾವು ಏನು ಹೇಳ್ತೀವಿ, ಎಲ್ಲದಕ್ಕೂ ಯಾವುದಕ್ಕೂ ಗ್ಯಾರಂಟಿ ಹೇಳಲ್ಲ, ಬಟ್ ಸಕ್ಸಸ್ ಮಾಡಿ ತೋರಿಸ್ತೀವಿ. ಚಾಲೆಂಜಿಂಗ್ ಮಾಡಲ್ಲ, ಕ್ಲಿಯರೆನ್ಸ್ ಮಾಡಿ ತೋರಿಸ್ತೀವಿ. ಅರ್ಥ ಆಯ್ತಾ? ಇದಕ್ಕೆ ರಾಡ್ ಕ್ಲೀನಿಂಗ್ಗೆ ಖರ್ಚಾಗುತ್ತೆ. ಅದು ಕ್ಲಿಯರ್ ಆದಮೇಲೆ ಅವರು ಎಷ್ಟು ಫೀಟು ಬೋರ್ ಐತನೋ ಅಷ್ಟು ಫೀಟಿಗೆ ಮೋಟ್ರ್ ಬಿಡ್ಕೊಬೋದು. ಇಲ್ಲ ಅಂದರೆ ಏರ್ ಕಂಪ್ರೆಸರ್ ಮೋಟ್ರು ಯೂಸ್ ಮಾಡ್ಬೋದು, ಆ ಚಾನ್ಸ್ ಐತೆ. ಪಾರ್ಟಿ ತುಂಬ ಲಕ್ಕು ಚೆನ್ನಾಗಿಬಿಟ್ಟು ರಾಡ್ ಕ್ಲೀನಿಂಗ್ ಆದಮೇಲೆ ಪೈಪು ಬಂದುಬಿಟ್ಟಿದ್ರೆ ಒಳ್ಳೆಯದು. ಅದು ಜೀಪ್ ವರ್ಕ್ ಸೆಪ್ರೇಟಾಗಿ ಮಾಡ್ತಾರೆ ಇಂಡಿವಿಜುವಲ್ ಆಗಿ. ಅದು ಬಂದುಬಿಟ್ರೆ ಮೋಟ್ರು ಸೇರಿ ಬಂದುಬಿಟ್ರೆ ನೀವು ಹೊಸ ಮೋಟ್ರ್ ತಿರ್ಗಿ ಹಾಕ್ಕೊಬೋದು. ಇದಕ್ಕೆ ಎಲ್ಲರೂ 100% ಇಲ್ಲ 200% ಬಂದು ಫಿಲ್ಟರ್ ಪೈಪು ಹಾಕ್ತಾರೆ. ನೀವು ಫಿಲ್ಟರ್ ಪೈಪ್ ಈಗ ಹಾಕ್ಬೋದು, ಏನು ತೊಂದರೆ ಇಲ್ಲ. ಒನ್ಸ್ ನೀವು ಹಾಕ್ಬಿಟ್ರೆ ಬೋರಲ್ಲಿ ಬಂದು ಯೂಸ್ ಆ್ಯಂಡ್ ಥ್ರೋ ಲೆಕ್ಕನೇ. ಸರಿನಾ? ನಿಮಗೆ ಎಲ್ಲಿ ಐತೆ ಪ್ರಾಬ್ಲಮ್ಮು? 200 ಫೀಟ್ನಲ್ಲಿ ಆಗಿದೆ. ಅರ್ಥ ಆಯ್ತಾ? ಬೋರು ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿ ಎಷ್ಟು ದೂರ ಕ್ಲಿಯರೆನ್ಸ್ ಐತನೋ ಅಷ್ಟು ದೂರಕ್ಕೆ ಮೋಟ್ರ್ ಬಿಟ್ಕೊಳ್ಳಿ. ಫಿಲ್ಟರ್ ಪೈಪ್ ಈಗ ಆಗಿಬಿಟ್ರೆ ಸೇಫ್ಟಿನೇ, ಇಲ್ಲ ಅಂತ ಇಲ್ಲ. ನಾವು ಹಾಕೋದಿಲ್ಲ ಫಿಲ್ಟರ್ ಪೈಪು, ಹಾಕಿದ್ರೆ ಹಾಕ್ಕೊಡ್ತೀವಿ, ಏನು ತೊಂದರೆ ಇಲ್ಲ. ಬಟ್ ಒಳ್ಳೇದಿಲ್ಲ. ಈ ಥರ ಬೋರ್ಡರ್ಸ್ ಬಂದರೆ ಯಾರು ಹಾಕ್ಬಿಡ್ತಾರೆ. ಇವತ್ತಿಗೆ ಹಾಕ್ಬಿಟ್ರೆ ನಾಳೆಗೆ ರಾಮಾಯಣ ಕಥೆನೇ, ಫುಲ್ ಪ್ರಾಬ್ಲಮ್ ಬಂದುಬಿಡುತ್ತೆ. ಈಗೂ ನಾನು ಏನು ಹೇಳಿದ್ದೀವಿ, ಫಿಲ್ಟರ್ ಪೈಪಿನ ಹಾಕ್ಬಿಟ್ಟಿದ್ರೆ ನಾವು ಏನು ಕೈ ಮುಟ್ಟಂಗಿಲ್ಲ. ಫಿಲ್ಟರ್ ಪೈಪ್ ಆಗಿಲ್ಲ ಅಂದರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ತೋರಿಸಿದ್ವಿ. ನೋಡಿ ಈ ಥರ ಬಾವಿ ಥರ ಆಗಿದೆ ಒಳಗಡೆ. ಎರಡು ಮೂರು ವೇ ಐತೆ, ಯಾವ ರೀತಿ ಸಕ್ಸಸ್ ಆಗುತ್ತೆ ಅಂತ ಹೇಳಂಗಿಲ್ಲ. ಫಸ್ಟು ಸ್ಟೆಪ್ಪು ಸ್ಕ್ಯಾನಿಂಗ್ ಮಾಡಬೇಕು, ಮಾಡಿದ್ದೀವಿ. ಆಮೇಲೆ 2-3 ಐಡಿಯಾ ಪಾರ್ಟಿಗೆ ಹೇಳಿದ್ದೀವಿ. ಪಾರ್ಟಿ ಮೈನಲ್ಲಿ ಇರುವುದು ಏನಿದೆ ಅಂದರೆ ಅವರು ಪೈಪ್ ತೆಗಿಬಿಡಬೇಕು ಅಂತ ಮೈನಲ್ಲಿ ಇರುತ್ತೆ. ಮೋಸ್ಟ್ಲಿ ಅವ್ರ ಲಕ್ಕು ಚೆನ್ನಾಗಿದ್ರೆ ಆಗ್ಬೋದು, ಬಟ್ ಖರ್ಚು ಸ್ವಲ್ಪ ಜಾಸ್ತಿ ಆಗುತ್ತೆ. ಹಂಗೆ ವರ್ಕೌಟ್ ಮಾಡಿದರೆ ಟೋಟಲ್ ಕ್ಯಾಲ್ಕುಲೇಷನ್ ಮಾಡಬೇಕು ಏನಾಗುತ್ತೆ ಅಂತ. ಒಂದು ಹೊಸ ಬೋರ್ ಮಾಡ್ಬೋದು, ಅದಕ್ಕೂ ಗ್ಯಾರಂಟಿ ಇಲ್ಲ. ಪಾಯಿಂಟ್ ಚೆಕ್ ಮಾಡಬೇಕು, ನೀರು ಬರುತ್ತಾ ಇಲ್ಲ ಅಂತ ನೋಡಬೇಕು.
ಸರಿನಾ. ಈ ಬೋರಿಂದ ಆ ಬೋರ್ಗೆ ಏರ್ ಪಾಸಿಂಗ್ ಆಗಿಬಿಟ್ರೆ ಅದನ್ನು ಡ್ರಿಲ್ ಮಾಡೋಂಗಾಗಲ್ಲ. ಬೇರೆ ಏನು ಮಾಡ್ಬೋದು ಅಂದರೆ ಏನು ಮಾಡಿದರೂ ಕಷ್ಟನೇ. ಈ MT ಸೈಟ್ ಇದ್ದರೆ ದೊಡ್ಡ ಗಾಡಿಯಲ್ಲಿ ಡ್ರಿಲ್ ಮಾಡ್ಬೋದು, ಹೊಸ ಬೋರ್ ಮಾಡ್ಬೋದು. ಅದು ಬಂದು ಚೀಪ್ ಆ್ಯಂಡ್ ಬೆಸ್ಟು. ಅವರಿಗೆ ಜಾಗ ಇಲ್ಲ, ಪಕ್ಕದಲ್ಲಿ ಸೈಟ್ ಐತೆ. ಈ ಪೊಸಿಷನಲ್ಲಿ ರೋಬೋ ಬೋರ್ನಲ್ಲಿ ಡ್ರಿಲ್ ಮಾಡ್ಬೋದು. ಅದು ಕಾಂಪೌಂಡ್ ಓವರ ಡ್ರಿಲ್ ಮಾಡ್ಕೊಬೋದು. ಈಗ ಕಾಂಪೌಂಡ್ ಓವರ ಡ್ರಿಲ್ ಮಾಡಿಬಿಟ್ಟು ಫ್ಯೂಚರಲ್ಲಿ ಏನು ರಿಪೇರ್ ಮಾಡೋಂಗೆ ಇಲ್ಲ. ಬೆಸ್ಟ್ ಸೊಲ್ಯೂಷನು ರಾಡ್ ಕ್ಲೀನಿಂಗ್ ಮಾಡ್ಬೋದು. ಅದು ಮಾಡಿ ಮೇಲೆ ಒಂದು ರಿಸಲ್ಟ್ ಸಿಕ್ಕುತ್ತೆ. ಅದು ರಿಸಲ್ಟ್ ಸಿಕ್ಕ ಮೇಲೆ ನೆಕ್ಸ್ಟ್ ಯಾವುದು ಅಂತ ಆವಾಗಲೇ ಹೇಳೋಕ್ಕಾಗತ್ತೆ. ಯಾಕಂದ್ರೆ ಏನು ಬೇಕಾದರೂ ಮಾಡ್ಬೋದು. ಈಗ ನಾವು 700 ಮಾಡ್ತೀನಿ ಬಂದಿದ್ದೀವಿ, 195 ಆಗಿದೆ. ಇದೀಗ 200 ಹೋಗ್ಬಿಟ್ಟು ಸ್ಟಾಪ್ ಆಗ್ಬೋದು. ಸರ್ ನಮ್ಮ ಹತ್ರ ಡ್ರಿಲ್ ಮಾಡೋಕ್ಕಾಗಲ್ಲ, ಅಷ್ಟೇ ಹೋಗುತ್ತನೂ ಹೇಳ್ಬೋದು. ಇಲ್ಲ ಸರ್ 700 ಹೋಗಿದೆ ಅದೂ ಹೇಳ್ಬೋದು. ಅರ್ಥ ಆಯ್ತಾ? ಅದು ಪೈಪ್ ಹೆಂಗೆ ಕಟ್ಟಾಗಿದೆ ಅಂತ ಗೊತ್ತಿಲ್ಲ, ವೈರು ಬಂತ ಇಲ್ಲ ಅಂತ ನಾನು ಕೇಳಿಲ್ಲ. ಈಗ ಕೇಳಬೇಕು, ಅವರೇ ಆನ್ಸರ್ ಮಾಡಬೇಕು. ವಿಡಿಯೋ ನಾನು ರೆಡಿ ಮಾಡಿಬಿಟ್ಟಿದ್ದೀವಿ. ನಮ್ಮದು ನೋಡಿ ನಿಧಾನವಾಗಿ ಮಾಡ್ತಾಯಿದ್ದೀವಿ. ಎಷ್ಟು ನೇರ ತೊಗೊಂಡಿದ್ದು ಟೈಮ್ ನೋಡಿ. ವಾಟರ್ ಕ್ಲಿಯರೆನ್ಸ್ ಆಗೋದನ್ನು ಟ್ರೈ ಮಾಡಿದ್ವಿ. ಸ್ಟೋನ್ ಹೆಂಗಿದೆ ಅಂತ ತೋರಿಸ್ತಾ ಇದ್ವಿ. ಟ್ರೈ ಮಾಡ್ತಾಯಿದ್ವಿ. ಇದಾದಮೇಲೆ ಮೇಡಮ್ಗೂ ಇದಾದಮೇಲೆ ಏನು ಮಾಡಿದ್ವಿ, ಮೇಡಮ್ ಇಷ್ಟು ಕೆಲಸ ಮಾಡ್ತೀರಾ ನೀವು, ಕ್ಯಾಮರಾ ಹೋಗೋದು ಎಷ್ಟು ಫೀಟ್ ಹೋಗ್ತಾಯಿದೆ? ಈಗ 200 ಮಾತ್ರ ಹೋಗ್ತಾಯಿದೆ, ಅದು ಕೆಳಗಡೆ ಹೋಗ್ತಾ ಇಲ್ಲ. ನನ್ನ ಹತ್ರ ಒಂದು ಮಿಷಿನ್ ಐತೆ, ಜಿಯೋ ಲೊಕೇಟರ್ ಮಿಷಿನ್ ಅಂತ. ಅದರಲ್ಲಿ ಚೆಕ್ ಮಾಡಿಬಿಡೋಣ. ಅದರಲ್ಲಿ ಸ್ಕ್ಯಾನ್ ಮಾಡಬೇಕಂದ್ರೆ 6000 ಚಾರ್ಜ್ ಆಗುತ್ತೆ. ಫಸ್ಟು 200 ಫೀಟಿಗೆ ಸ್ಕ್ಯಾನಿಂಗ್ ಮಾಡಿದರೆ ಏನು ಬಂತು, 1 ಇಂಚು ನೀರು ಐತೆ ಅಂತ ಬಂತು. ಇನ್ ಕೇಸ್ 500 ಫೀಟ್ ಹೋಗಿದರೆ ಎಷ್ಟು ಏನಾಗುತ್ತೆ ಅಂತ ನೋಡಿದ್ದೀವಿ. ಸ್ಕ್ಯಾನ್ ಮಾಡಿದ ರಿಪೋರ್ಟ್ ಏನು ಬಂತು, 2 ಇಂಚು ನೀರು ಇರ್ಬೋದು ಅಂತ ಬಂದಿದೆ. ಇನ್ನೊಂದು ಸಲ ಸ್ಕ್ಯಾನ್ ಮಾಡಿದ್ದೀವಿ, 1000 ಫೀಟಿಗೆ 2.5 ಅಂತ ಬಂದಿದೆ. ಸೊ ನಮಗೆ 500 ಫೀಟ್ ಕ್ರಾಸ್ ಆಗಿದರೆ ಸಾಕು. 260ನಲ್ಲಿ ಗ್ಯಾಪ್ ಐತೆ. ಫಸ್ಟು ನಾನು ಟ್ರೆಡಿಷ್ನಲ್ ಮಾಡಿಬಿಟ್ಟು ನೋಡಿದ್ದೀವಿ ಹೆಂಗಿದೆ ಅಂತ. ಇದು 27 ವರ್ಷ ಎಕ್ಸ್ಪೀರಿಯೆನ್ಸು, ಅದು ಬೇರೆ 3 ವರ್ಷ ಆ ಇನ್ಸ್ಟ್ರೂಮೆಂಟು. ಬಟ್ ಜನಗಳು ಅದನ್ನೇ ನಂಬ್ತಾರೆ. ಅದು ರಿಪೋರ್ಟು ಕಾಣಿಸ್ತಾ, ಟ್ಯಾಲಿನೂ ಆಗುತ್ತೆ, ಏನು ತೊಂದರೆ ಇಲ್ಲ. ಈಗ ಸ್ಕ್ಯಾನ್ ಮಾಡೋಕ್ಕೆ ಶುರು ಮಾಡ್ತಾಯಿದ್ದು ನೋಡಿ. ಒಂದು ಸ್ಟೆಪ್ಪು ಮಾಡಿ ಮೇಲೆ ಇನ್ನೊಂದು ಸ್ಟೆಪ್ಪು ಮಾಡಿ ಇನ್ನೊಂದು ಸ್ಟೆಪ್ಪು. ಇಮಿಡಿಯೇಟಾಗಿ 3rd ಸ್ಟೆಪ್ಪಿಗೆ ಹೋಗಲ್ಲ, ಸ್ಟೆಪ್ ಬೈ ಸ್ಟೆಪ್ ಸ್ಲೋವಾಗಿ ನಿಧಾನವಾಗಿ ಹೋಗ್ತೀವಿ. ಮೇಡಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಎಲ್ಲ ಮಾಡಿ ಮೇಲೆ. ಆಮೇಲೆ ಸಾರ್ ಅವರು ಬಂದ್ಬಿಟ್ರು, ಅವ್ರಿಗೆ ಒಂದು ಸಲ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ನೋಡಿ ಕ್ಯಾಮ್ರಾ ಕೆಳಗಡೆ ಹೋಗ್ತಾ ಇಲ್ವಾ, ಅದಕ್ಕೆ ಇದು ಜಿಯೋ ಲೊಕೇಟರ್ ಮಿಷನಲ್ಲಿ ಸ್ಕ್ಯಾನಿಂಗ್ ಮಾಡ್ತಾಯಿದ್ದೀವಿ. ಇದು ಮಾಡೋಕ್ಕೆ 6000 ಚಾರ್ಜ್ ಆಗುತ್ತೆ. ಯಾವ ರೀತಿ ಮಾಡ್ತೀವಿ, ಹೆಂಗೆ ಮಾಡ್ತೀವಿ ನೋಡ್ಕೊಂಡಿರಿ. ಆಮೇಲೆ ಫಸ್ಟ್ ಟೈಮ್ ಈ ವಿಡಿಯೋ ನೋಡೋಕ್ಕಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟಿದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ. ನೆಕ್ಸ್ಟು ಇದು ವಿಡಿಯೋ ಬಂದು ಇವರಿಗೆ ತೋರಿಸ್ಬೇಕು, ಲಾರಿಯವ್ರಿಗೆ. ಅವ್ರು ಬಂದು ಇನ್ಸ್ಪೆಕ್ಷನ್ ಮಾಡಬೇಕು, ಯಾವ ರೀತಿ ಗಾಡಿ ಸೆಟ್ ಆಗೋದಂತ ನೋಡಬೇಕು. ಮಾಮೂಲಾಗಿ ಅವ್ರು ನೋಡಲ್ಲ, ನಮ್ಮನ್ನ ಡಿಪೆಂಡ್ ಮಾಡ್ತಾರೆ. ಸರ್ ನೀವು ನೋಡಿದ್ರಾ, ಆಗತ್ತಾ, ಮಾಡೋಣ ಬಿಡಿ ಸರ್ ಅಂತ ಹೇಳ್ಬಿಡ್ತಾನೆ. ಅವನ ಹೆಸರು ಜಯರಾಮ್ ಅಂತ, ಬಂದು ಮಾಡ್ತಾನೆ. ನಾವು ಬಂದು ಯಾವಾಗಲೂ ಇದು ಚೇಂಜ್ ಮಾಡಲ್ಲ, ಅದೇ ಗಾಡಿ ಅವರು ಅದೇ ಟೀಮ್ ವರ್ಕ್ಗೆ ಬರುತ್ತೆ. ನಾವು ಯಾವ ಕೆಲಸನೂ ಸರಿ ಪ್ರೊಫೆಷನಲ್ ಆಗಿ ಮಾಡ್ತೀವಿ. ಈ ವಿಡಿಯೋಗಳು ನೋಡಿ ಕ್ಯಾಮ್ರಾ ಸ್ಕ್ಯಾನಿಂಗ್ ಆದಮೇಲೆ ಇದರಲ್ಲಿ ಜಿಯೋ ಲೊಕೇಟರ್ ಮಿಷನಲ್ಲಿ ಸ್ಕ್ಯಾನ್ ಮಾಡಿದ್ದೀವಿ, ರಿಪೋರ್ಟ್ ಕೊಟ್ಟಿದ್ದೀವಿ. ಆಮೇಲೆ ಸಾರ್ ಹತ್ರನೂ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸೊ 200 ಈಗಲೂ ನೀವು ನೀರು ತಗೊಳ್ಬೋದು, 1 ಇಂಚ್ ನೀರು ಐತೆ. ಸರಿನಾ? ಈಗ ನಾವು ಇನ್ನೊಂದು ವಿಡಿಯೋನಲ್ಲಿ ಮೀಟ್ ಮಾಡೋಣ. ನೆಕ್ಸ್ಟ್ ಬಂದು ಆಲ್ ಇಸ್ ವೆಲ್. ಇದು ಎಲ್ಲ ಭದ್ರ ಮೇಡಮ್, ಆಮೇಲೆ ಸಿಕ್ಕಲ್ಲ ನೋಡಿ. 800 ಐತೆ, ಸರಿನಾ? ನಾವು 500ಗೆ ಚೇಂಜ್ ಮಾಡೋಣ. 500 2000 ಮಾತ್ರ ಸ್ಕ್ಯಾನ್ ಮಾಡ್ಬೋದು.
ಈ ಡೈರೆಕ್ಷನ್ ನೀರು ಬರುವುದು. ಈ ಡೈರೆಕ್ಷನ್ಗೆ ಐತೆ. ಫಿನಿಶ್ ಒಂಚ್ ಬರೋದು ಫಿನಿಶ್ ಬಂದಿದೆ. ಈಗ ಫಿನಿಶ್ ಓಕೆ ಮಾಡ್ತೀವಿ. ಇದು ಜಿಯೋ ಲೆಕ್ಟ್ರಿಕ್ ಮಿಷಿನ್ ಅಂತ ಯಾರು ಬೇಕಂದ್ರೆ ಸ್ಕ್ಯಾನ್ ಮಾಡ್ಬೋದು. ನೆಕ್ಸ್ಟ್ ನೀವು ಮಾಡ್ತೀರಾ 800ಗೆ? ಇಲ್ಲ ಪರವಾಗಿಲ್ಲ ಮಾಡಿ. ಪಾಸ್ ಮಾಡಿ. ಫಿನಿಶ್ ಬಂದಿದೆ ನೋಡಿ ನೋಡಿ ನೋಡಿ. 260 495 2 ಇಂಚ್ ವಾಟರ್. ಎಷ್ಟರಲ್ಲಿ ಬೇಗ ಬರೀ 260 ಬಂದ್ಬಿಟ್ರಾ, ಅದು ಕೆಳಗಡೆ 495, ಅದು ಕೆಳಗಡೆ 2 ಇಂಚ್ ವಾಟರ್, ಅದು ಕೆಳಗಡೆ ನೆಕ್ಸ್ಟ್ ಲೈನು 2 ಇಂಚ್ ವಾಟರ್ ಅಷ್ಟೇ. ಓಕೆ, ಈಗ ನೋಡ್ಕೊಳ್ಬೇಕಂದ್ರೆ ಹೋಗ್ಬಿಡುತ್ತೆ. ಗೊತ್ತಾಗುತ್ತಾ? ಬರ್ಬಿಟ್ರಾ? ಫೀಟ್ ಸ್ಕ್ಯಾನ್ ಮಾಡ್ತಾ ಇದೆ. ಈಗ ಫಸ್ಟ್ 200 ಮಾಡಿದ್ದೀವಿ, ಆಮೇಲೆ 500 ಮಾಡಿದ್ದೀವಿ, ಈಗ 1000 ಮಾಡ್ತಾ ಇದ್ದೀವಿ. ನೀರು ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ? ನೀರು ಇಲ್ಲ ಅನ್ನೋದು ರಿಸಲ್ಟು ಬಂದ್ಬಿಡುತ್ತೆ. ಆ್ಯಕ್ಚುಲಿ ನಾನು ಎಲ್ಲದಕ್ಕೂ ಟ್ರೆಡಿಷ್ನಲ್ ಮಾಡಿಬಿಟ್ಟು ಈಗ ಕ್ರಾಸ್ ಚೆಕ್ ಮಾಡ್ತೀವಿ. ಹೊಸ ಪಾಯಿಂಟ್ ಮಾಡಬೇಕಂದ್ರೆ ಫಿನಿಶ್ ಆಗಿದೆ ಮೇಡಮ್, ಫಿನಿಶ್ ಆಗಿದೆ. ಈಗ ಡೆಪ್ತು ಬಂದ್ಬಿಡುತ್ತೆ. ಟೈಮ್ ಆಗುತ್ತೆ, ಟೈಮ್ ಆಗುತ್ತೆ. ಪಾಸ್ பண்ணிங்க. ಅದು ಕೆಳಗಡೆ 900, ಆಮೇಲೆ 250 2.50. ಹಾಂ ನೋಡಿ ಮೇಡಮ್, 2.5 ಇದೆಯಾ? ಇದು ನಾನು ಹೇಳಿದ್ರೆ ಕರೆಕ್ಟ್ 380 ಇದೆ. ಹಾಂ 900. ಪಾಸ್ பண்ணி. ಹಾಂ ಗೊತ್ತಾಯ್ತು ಮೇಡಮ್. ಈಗ ಡೇಟಾ ಆನ್ ಮೇಡಮ್. 200 ಫೀಟ್ ಮಾಡಿದರೆ ಎಷ್ಟು ನೀರಿದೆ? 1 ಇಂಚ್ ನೀರು ಐತೆ. ಅದು ಯಾವ ಫೀಟ್ ಬರ್ತಾ ಇದೆ? 172 ಬರ್ತಾ ಇದೆ. 80 ಫೀಟಿಗೂ ಬರ್ತಾ ಇದೆ. ಅದು ಕೇಸಿಂಗಲ್ಲಿ ಕ್ಲೋಸ್ ಆಗಿದೆ. ಆಮೇಲೆ 500 ಫೀಟ್ ಮಾಡಿದರೆ 260ಗೆ ಬರ್ತಾ ಇದೆ. ನಾವು ಇದು 195ಇಂದ 260 ಕ್ರಾಸ್ ಮಾಡಿಬಿಟ್ರೆ ಸಾಕು, ಸರಿನಾ? ನಮಗೆ ನೀರು ಎಷ್ಟು ಬಂದ್ಬಿಡುತ್ತೆ? 2 ಇಂಚ್ ನೀರು ಬಂದ್ಬಿಡುತ್ತೆ. ಆಮೇಲೆ 495ಗೆ ಒಂದು ಗ್ಯಾಪ್ ಐತೆ. 260 ಒಂದು 495. ಇದು ಬಂದು ಮಳೆ ಬಂದರೆ, ಇದು ಮಳೆ ಬಂದಿಲ್ಲ ಅಂದರೆ, ಸರಿನಾ? ಆಮೇಲೆ 1000 ಫೀಟಿಗೆ ಮಾಡಿದ್ವಿ. 1000 ಫೀಟ್ ಮಾಡಿದ್ರೆ ಎಷ್ಟು ಬರ್ತಾ ಇದೆ? 380 ಐತೆ. 260 ದಾಟಿ 380 ಐತೆ. 900 ಬೇಕಾಗಿಲ್ಲ. ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ? 5 ಪಾಯಿಂಟ್ ಅರ್ಧ ಇಂಚೆ. ಗೊತ್ತಾಗುತ್ತಾ? ಸೊ ನಮ್ಗೆ ಇಷ್ಟೇ ಸಾಕು. ಇದನ್ನು ಬರುತ್ತಮ್ಮ, ಇದನ್ನು ಬರುತ್ತೆ. ಇಷ್ಟು ಕ್ಲಿಯರೆನ್ಸ್ ಆಗ್ಬಿಟ್ಟು ನಾವು ಪೈಪ್ ಹೋಗಿದ್ರೆ ನಾವು ಧಾರಾಳವಾಗಿ ಯೂಸ್ ಮಾಡ್ಕೊಬೋದು. ಈಗ ಪಾಸಿಬಿಲಿಟೀಸ್ ಇದೆ, ನೀವು ಖರ್ಚು ಮಾಡ್ಬೋದು. ಇದರಲ್ಲಿ ರಿಸಲ್ಟ್ ಬಂದಿಲ್ಲ ಅಂದರೆ ಏನು ಮಾಡೋಂಗಿಲ್ಲ, ಸ್ಟಾಪ್ ಮಾಡಿಬಿಟ್ಟು ಅಂತ ಹೇಳ್ಬೋದು. ಪಾಸ್ ಇರಿ ಈಗ 1 ನಿಮಿಷ ಮೇಡಮ್. ಈಗ 5 ನಿಮಿಷ ಮಾತಾಡಬೇಡ, ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಈಗ ನಿನ್ನೆ ಫೋನಲ್ಲಿ ಮಾತಾಡಿಬಿಟ್ಟು ಅವ್ರು ಬಂದು ಯೂಟ್ಯೂಬ್ ನೋಡಿಬಿಟ್ಟು ನನಗೆ ಕರೆದಿದ್ದಾರೆ. ಮೇಡಮ್ ಹೇಳಿದ್ವಿ, ನಾನು ಬಂದುಬಿಟ್ಟು ನೋಡ್ತೀವಿ ಅಂತ. ನಿನ್ನೆ ನಾನು ಏನು ತಿಳ್ಕೊಂಡೆ ಅಂದರೆ, ಫಿಲ್ಟ್ರ್ ಪೈಪ್ ಐತೆ, ಫಿಲ್ಟರ್ ಪೈಪ್ ಮೇಲೆ ಹೋಗ್ಬಿಟ್ಟು ನೀವು ಬ್ಲಾಸ್ಟಿಂಗ್ ಮಾಡಿದ್ದೀರಾ. ಅದನ್ನೆಲ್ಲಿ ಬ್ಲಾಸ್ಟಿಂಗ್ ಮಾಡಿದ್ರೆ ಪೈಪ್ ಒಡೆದೋಗ್ಬಿಟ್ಟಿದೆ, ಅದು ಮೇಲೆ ಬಿದ್ದೋಗಿದೆ, ಅದಕ್ಕೋಸ್ಕರ ಕ್ಯಾಮರಾ ಕೆಳಗಡೆ ಹೋಗ್ತಾ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀವಿ. ಇಲ್ಲಿ ಬಂದಮೇಲೆ ನೋಡಿದರೆ ಫಿಲ್ಟರ್ ಪೈಪೇ ಇಲ್ಲ. ಫಿಲ್ಟರ್ ಪೈಪ್ ಇದ್ದರೆ ಏನು ಮಾಡೋಂಗಿಲ್ಲ.
ಫಿಲ್ಟರ್ ಪೈಪ್ ಇಲ್ಲ ಅಂದರೆ ಏನು ಬೇಕಂದ್ರೆ ಮಾಡ್ಬೋದು. ಈಗ ಫಿಲ್ಟರ್ ಪೈಪ್ ಇಲ್ಲ, ಈ ಮಾತು ಇವತ್ತು ಹೇಳಿಲ್ಲ, ನೆನ್ನೆ ನಾನು ಹೇಳಿದ್ವಿ ಮೇಡಮ್ ಹತ್ರ. ಇಲ್ಲ ಅಂದರೆ ಏನೋ ಮಾಡ್ಬೋದು, ಅದು ಅವ್ರು ವಾಚ್ ಮಾಡಿಲ್ಲ, ಫಿಲ್ಟರ್ ಪೈಪ್ ಹಾಕಿಲ್ಲ. ಇದು ಏನಾಗಿದೆ ಅಂದರೆ, ನೀವು ಬೋರ್ ಮಾಡಿದ್ದು 1000 ಫೀಟು, ಪೈಪ್ ಎರೆಕ್ಷನ್ ಮಾಡಿದ್ರು 850ಗೆ, ಸರಿನಾ? ಒಂದು ಅಡಿ ನೀವು ಡೆಪ್ತ್ ಕಡಿಮೆ ಮಾಡೋಣ ಅಂತ ಟ್ರೈ ಮಾಡಿದ್ರೆ ಅದಕ್ಕೆ ತೆಗಿಕ್ಕೆ ಬರ್ತಾಯಿಲ್ಲ ಅಂತ ಮಾಡಿಬಿಟ್ಟು ಅವ್ರು ಏನು ಮಾಡಿದ್ದಾರೆ, ಏನೇ ಒಂದು ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅವ್ರ ಭಯ ಆಗಿಲ್ಲ ಅಂತ ಹೋಗ್ಬಿಟ್ಟಿದ್ದಾರೆ. ಎರಡನೇ ಅವರು ಬಂದ್ಬಿಟ್ಟು ಇದು ಪೈಪು, ಸರಿನಾ? ಇಟ್ಕೊಳ್ಳಿ ಮೇಡಮ್, ಪೈಪು ಇದು ಒಳಗಡೆ ರೋಪ್ ಬಿಡ್ತಾರೆ, ರೋಪ್ ಒಳಗಡೆ ಹೋಗುತ್ತೆ. ಇದೇ ಬ್ಲ್ಯಾಕ್ ಕಲರ್ ಪೈಪು, ಇದೇ ಬ್ಲ್ಯಾಕ್ ಕಲರ್ ಪೈಪು, ಇದು ಒಳಗಡೆ ರೋಪ್ ಬಿಡ್ತಾರೆ. ಹೋಗ್ಬಿಟ್ಟು ಅವರು ಬ್ಲಾಸ್ಟಿಂಗ್ ಮಾಡಿದ್ದಾರೆ. ಬ್ಲಾಸ್ಟಿಂಗ್ ಮಾಡಿಬಿಟ್ಟು ಕಟ್ ಮಾಡಿದ್ದಾರೆ. ಆ ವೈಬ್ರೇಷನಲ್ಲಿ ಏನಾಗಿದೆ, ಮೇಲೆ ಲೂಸ್ ಗ್ಯಾಪ್ ಐತೆಲ್ಲ ಅದನ್ನು ಸ್ವಲ್ಪ ಒಡೆದೋಗಿದೆ. ನೀವು ಬ್ಲಾಸ್ಟಿಂಗ್ ಮಾಡಿಲ್ಲ ಅಂದರೆ ಸ್ವಲ್ಪ ಇದು ಈಸಿ ಇರುತ್ತೆ. ಅದು ಒಡೆದೋಗಿದೆ, ಕಿಲ್ಲೆಲ್ಲ ಬಿದ್ದೋಗಿದೆ. ಇದು ಏನಾಗಿದೆ, ಇಲ್ಲಿಂದ ಕಟ್ಟಾಗ್ಬಿಟ್ಟು ಕೆಳಗಡೆ ಹೋಗ್ಬಿಟ್ಟಿದೆ, ಸರಿನಾ? ಈಗ 350 ಅವರು ತಗೊಂಡಿದ್ದಾರೆ ಪೈಪು, 350 ಪೈಪ್ ತಗೊಂಡಿದ್ದಾರೆ. 350 ಕೆಳಗಡೆ ಹೋಗಿದೆ. ಆಲ್ರೆಡಿ ಒಂದು 150 ಬ್ಯಾಲೆನ್ಸ್ ಐತೆ. ಸೊ ನಿಮಗೆ 500 ಫೀಟ್ ಸಿಗ್ಬೋದು. ಇದಕ್ಕೆ ಏನು ಮಾಡಬೇಕಂದ್ರೆ, ಇದು ವಾಸ್ಗಳು ತೆಗಿಬೇಕು, ಪಿಲ್ಲರ್ ತೆಗಿಬೇಕು, ಎಲ್ಲ ಹೊಡಿಬೇಕು. ಅದೆಲ್ಲ ಹೊಡಿಕ್ಕಾಗಲ್ಲ, ನಾವು ಹೊಡಿಯಲ್ಲ. ವಿತೌಟ್ ಡೆಮಾಲಿಷನ್, ವಿತೌಟ್ ಬಿಲ್ಡಿಂಗ್ ಸ್ಟ್ರಕ್ಚರು ನಾನು ಕೆಲಸ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನಾನೊಂದು ಟ್ರೈಪಾಡ್ ವೀಡಿಯೋ ಕಳಿಸ್ತೀವಿ, ಆ ವಿಡಿಯೋ ನೋಡಿ ಮೇಡಮ್ಗೆ ತೋರಿಸಿದ್ವಿ. ಅದ್ರ ಮೂಲಕ ಟ್ರೈ ಮಾಡ್ಬೋದು. ಈಗ 195ನಲ್ಲಿ ಬೋರ್ ಎಂಡು, 135ನಲ್ಲಿ ಬೋರ್ ಸೋರ್ಸು, 130ನಲ್ಲಿ ವಾಟರ್ ಲೆವೆಲು, 125 ಬಂದು ಕೇಸಿಂಗ್ ಹಾಕಿದ್ದಾರೆ, ಕಬ್ಬನ್ ಪೈಪ್, ಕೇಸಿಂಗ್ ಪೈಪು, ಸರಿನಾ? ಸರಿ, ಇದು ಹಾಕೋ ಮುಂಚೆ, ಕೈ ಹಿಡು ಮುಂಚೆ ಅದರಲ್ಲಿ ಪಲ್ಸ್ ಐತೆ ಇಲ್ಲ ಅಂತ ನೋಡಬೇಕು, ಸರಿನಾ? ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಒಂದು ಸ್ಕ್ಯಾನರ್ ತೊಗೊಂಡ್ಬಿಟ್ಟು ಚೆಕ್ ಮಾಡಿದ್ದೀವಿ. 200 ಫೀಟಿಗೆ 1 ಇಂಚ್ ನೀರು ಐತೆ, 200 500 ಫೀಟಿಗೆ 2 ಇಂಚ್ ನೀರು ಐತೆ, 500 1000 ಫೀಟ್ ಹೋಗೋದು 2.5 ಇಂಚ್ ನೀರು ಸಿಕ್ಕುತ್ತೆ. ನಾವು 1000 ಫೀಟ್ ಡ್ರಿಲ್ ಮಾಡೋಕ್ಕಾಗಲ್ಲ. ಆ ಮಿಷಿನ್ ಕೆಪಾಸಿಟಿ ಬಂದು 700 ಫೀಟು, 500ಗೆ ಕ್ಲಿಯರೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಸರಿನಾ? ಆಗ್ಬಿಡುತ್ತೆ, ಏನು ತೊಂದರೆ ಇಲ್ಲ. ಇದನ್ನು ಆಗಿದೆ. ನೆಕ್ಸ್ಟ್ ಏನು ಬೇಕಂದ್ರೆ ನೆಕ್ಸ್ಟ್ ಕ್ವಶನ್ ಮಾಡೋಣ ಮೇಡಮ್. ಒಂದು 5 ಮಿನಿಟ್ಸ್ ಮೇಡಮ್. ಈಗ ಅದು ಎಲ್ಲ ಹೇಳ್ಬಿಟ್ಟಿದ್ವಿ, ಎಲ್ಲ ರೆಕಾರ್ಡ್ ಆಗಿದೆ. ಅದೇ ನಿಮಗೆ ಕಳಿಸ್ತೀವಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ಈಗ ನಾನು ಹೋಗ್ತೀವಿ, ಆ ಮಿಷಿನ್ ಅವ್ರ ಹತ್ರ ಕೇಳ್ತೀವಿ, ಈ ಥರ ಸಿಚುವೇಶನ್ ಐತೆ, ಏನು ಹೊಡಿಯೋದು ಬೇಡ ಅಂತ. ರೋಬೋ ಗಾಡಿನಲ್ಲಿ ಮಾಡ್ಬೋದು, ಸರಿನಾ? ಅದು 1650 ಮಾತ್ರ ಹೋಗುತ್ತೆ. ಅದು ಬೇಕಂದ್ರೆ ಇದೆಲ್ಲ ಹೊಡಿಬೇಕು, ಬೀಮೆಲ್ಲ ಹೊಡಿಬೇಕು, ಸರಿನಾ? ಅದು ನೆಸಿಟೀಸ್ ಬೇಡ. ಟ್ರೈಪಾಡು ಎಷ್ಟು ಉದ್ರ ಹೋಗುತ್ತೆ, ಅದು ಕೆಪಾಸಿಟಿ 700 ಫೀಟು. ಎಷ್ಟು ಇಲ್ಲ, 700 ಫೀಟಕ್ಕೆ ಅವು ಕೆಪಾಸಿಟಿ ರಾಡು ಇರುವುದು. ಅದು ಚಿಕ್ಕ ಗಾಡಿ, ಅದು ಟ್ರೈಪಾಡು. ಅವ್ರ ಹತ್ರ ವಿಚಾರಣೆ ಮಾಡಿಬಿಟ್ಟು ನಿಮಗೆ ನೆಕ್ಸ್ಟ್ ಕಾಂಟ್ಯಾಕ್ಟ್ ಮಾಡ್ತೀವಿ, ಸರಿನಾ? ಅದನ್ನೆಲ್ಲ ಆಗ್ಬಿಡುತ್ತೆ. ಫಿಲ್ಟರ್ ಪೈಪ್ ಆಗಿಬಿಟ್ಟಿದ್ರೆ ಇದು ಪಕ್ಕದ ಸೈಟು, ಇದು ಟಾಪು. ಓಪನ್ ಮಾಡಿ ಸ್ವಲ್ಪ. ಇದು ಹೋಲು ಸೆಂಟ್ರ್ ಬರುತ್ತೆ. ಟ್ರೈಪಾಡ್ ಈ ಕಡೆ ಒಂದು ಕಾಲು, ಇಲ್ಲೊಂದು ಕಾಲು, ಇಲ್ಲೊಂದು ಕಾಲು, ಅಲ್ಲೊಂದು ಕಾಲು ಹಾಕ್ಬಿಟ್ಟು ಕೆಲಸ ಮಾಡ್ಬೋದು. ಟ್ರೈ ಮಾಡಿ ಜಯರಾಮ. ನಿಮಗೆ ಅದು ವೀಡಿಯೋ ಹೈಟ್ ಚಕ್ಕತ್ತಾಗ ಐತೆ, ಏನು ತೊಂದರೆ ಇಲ್ಲ. ಆಟೋನಲ್ಲಿ ಬಂದ್ಬಿಟ್ಟು ಸ್ಕ್ಯಾನ್ ಮಾಡಿದ್ದೀವಿ. ಗಾಡಿಯಲ್ಲಿ ನಿಲ್ಸ್ಕೊಳ್ಬೋದು.
நேராக தான் வந்தோம்னு நினைக்கிறேன்.